ಅಂಥವರು ಕಂಡಲ್ಲಿ ಗುಂಡಿಕ್ಕಿ ಅಂತ ಆದೇಶವನ್ನ ಹೊರಡಿಸಿದ್ರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ. ಹಸುವಿನ ತಲೆಯನ್ನ ಕಡಿದು ದೇವಸ್ಥಾನದ ಮುಂದೆ ಇಟ್ಟಂತಹ ದುಷ್ಟರು ಯಾರು? ಯೋಗಿ ಆದಿತ್ಯನಾಥ್ ಅವರ ದಾರಿಯಲ್ಲೇ ಸಾಕ್ತಾ ಇದ್ದಾರೆ ಹಿಮಂತ ಬಿಸ್ವಾ ಶರ್ಮಾ. ಯೋಗಿ ಆದಿತ್ಯನಾಥ್, ಹಿಮಂತ ಬಿಸ್ವಾ ಶರ್ಮಾ ಅವರಂತಹ ಮುಖ್ಯಮಂತ್ರಿಗಳು ಬೇಕು ಅನ್ನುವಂತಹ ನಿರೀಕ್ಷೆ ಈಗ ಜನರಲ್ಲಿ ಹೆಚ್ಚಾಗಿದೆ. ನಮಸ್ಕಾರ. ನಮ್ಮ ದೇಶದಲ್ಲಿ ಮತಾಂಧತೆಯನ್ನ ಹತ್ತಿಕ್ಕೋದ್ರಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ನಂಬರ್ 1 ಅನ್ನೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಮೂಲಭೂತವಾದವನ್ನ, ರೌಡಿಗಳನ್ನ ಧರ್ಮಾತೀತವಾಗಿ ಅವರು ಯಾವ ರೀತಿ ಮಟ್ಟ ಹಾಕಿದ್ದಾರೆ ಅನ್ನುವಂತಹ ವಿಚಾರನೂ ಕೂಡ ಎಲ್ರಿಗೂ ಗೊತ್ತೇ ಇದೆ. ಈಗ ಅವರದ್ದೇ ಹಾದಿಯಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ನಡೀತಾ ಇದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರು ಮದರಸಾಗಳ ಮೇಲೆ ತೆಗೆದುಕೊಂಡಿರುವಂತಹ ಕ್ರಮಗಳನ್ನ ನೋಡಿದ್ರೆ ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ತೆಗೆದುಕೊಂಡಿರುವಂತಹ ಕ್ರಮಗಳನ್ನ ನೋಡಿದ್ರೆ ಇವರು ಯೋಗಿ ಆದಿತ್ಯನಾಥ್ ಅವರ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. ಈಗ ಹಿಮಂತ ಬಿಸ್ವಾ ಶರ್ಮಾ ಅವರ ಒಂದು ನಡೆ ಅವರು ಈ ಎಲ್ಲಾ ವಿಚಾರಗಳಲ್ಲಿ ಎಷ್ಟು ಸ್ಪಷ್ಟತೆಯನ್ನ ಹೊಂದಿದ್ದಾರೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಇತ್ತೀಚೆಗೆ ನಡೆದ ಗಲಭೆಯ ವಿಚಾರದಲ್ಲಿ ಅವರು ಏನಾದ್ರೂ ಕಂಡ್ರೆ ಅವರಿಗೆ ಗುಂಡು ಹೊಡೆಯಿರಿ ಅನ್ನುವಂಥ ಆದೇಶವನ್ನ ಹಿಮಂತ ಬಿಸ್ವಾ ಶರ್ಮಾ ಅವರು ನೀಡಿದ್ದಾರೆ. কোনোবাই ৰাখি থৈ যায়। হিন্দু মুছলিম সকলো মানুহ আহে, পিছ কমিটি কথা বতৰা পাতে, ভালে ভালে চবখিনি হৈ যায়। নেক্সট দিনাখন আকৌ তাতে গৰুৰ মাথা আকৌ ৰাখে। তাৰপিছত ৰাতি শিল পাথৰ মাৰা কাম চলি আছে। আৰু সবচে ডাঙৰ কথা, যোনে শিল মাৰিব পুলিচে ডাউট কৰিলে তাক গুলি মাৰিব, কোনো কথা নাই। ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ಆದೇಶವನ್ನ ನೀಡುವಂಥದ್ದು ಬಹಳ ಅಪರೂಪ. ಆದ್ರೂ ಕೂಡ ಇವರು ಕಂಡಲ್ಲಿ ಗುಂಡಿಕ್ಕಿ ಅನ್ನುವಂತಹ ಒಂದು ಆದೇಶವನ್ನ ನೀಡಿದ್ದಾರೆ. ಹಾಗಾದ್ರೆ ಯಾಕಾಗಿ ಈ ಆದೇಶವನ್ನ ನೀಡಿದ್ರು ಅನ್ನುವಂಥದ್ದನ್ನ ಹೇಳ್ತೀನಿ. ಜೂನ್ 8ರಂದು ಅಸ್ಸಾಂನ ಧುಬ್ರಿಯಲ್ಲಿರುವಂತಹ ಪ್ರಸಿದ್ಧ ಹನುಮಾನ್ ದೇವಸ್ಥಾನದಲ್ಲಿ ಹಸುವಿನ ತಲೆ ಪತ್ತೆ ಆಗುತ್ತೆ. ಇದನ್ನ ನೋಡಿದಂತಹ ಸ್ಥಳೀಯರು ಭಯಭೀತರಾಗ್ತಾರೆ. ಹಸುವಿನ ತಲೆಯನ್ನ ಕಡಿಯುವಂತಹ ಕೆಲಸವನ್ನ ಯಾವ ದುಷ್ಟರು ಮಾಡಿರಬಹುದು, ಅವರಿಗೆ ಕಠಿಣ ಶಿಕ್ಷೆಯನ್ನ ಒದಗಿಸಲೇಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾರೆ. ಸ್ಥಳೀಯರು ರಸ್ತೆಗಳನ್ನ ಬಂದ್ ಮಾಡಿ ಟೈರ್ಗಳನ್ನ ಸುಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಈ ಬೆಳವಣಿಗೆ ಆದ ಬೆನ್ನಲ್ಲೇ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಒಂದು ಆದೇಶವನ್ನ ಹೊರಡಿಸುತ್ತಾರೆ. ನಮ್ಮ ದೇವಾಲಯಗಳಿಗೆ ಹಾನಿ ಮಾಡುವಂತಹ ಉದ್ದೇಶದಿಂದ ಧುಬ್ರಿಯಲ್ಲಿ ಒಂದು ಗುಂಪು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ, ಅಂಥವರೇನಾದ್ರೂ ಕಂಡಲ್ಲಿ ಅವರಿಗೆ ಗುಂಡು ಹಾರಿಸಿ ಅನ್ನುವಂತಹ ಆದೇಶವನ್ನ ನೀಡಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರು ನೀಡಿರುವಂತಹ ಈ ಹೇಳಿಕೆಗೆ, ಅವರು ನೀಡಿರುವಂತಹ ಈ ಆದೇಶಕ್ಕೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಅನೇಕರು ಅಪಸ್ವರವನ್ನ ಎತ್ತಿದ್ದಾರೆ. ಹಾಗಾದ್ರೆ ಇಂತಹ ವಿಚಾರಗಳಲ್ಲಿ ಕಾನೂನು ಏನ್ ಹೇಳುತ್ತೆ ಅದನ್ನು ನೋಡೋಣ. ಭಾರತದ ಕಾನೂನಿನ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ಆದೇಶಗಳನ್ನ ಹೊರಡಿಸುವಂತಹ ಹಕ್ಕಿದೆ. ಇಂತಹ ಆದೇಶಗಳನ್ನ ಹಿಂಸಾಚಾರ ಅಥವಾ ಸೂಕ್ಷ್ಮ ಪರಿಸ್ಥಿತಿಗಳನ್ನ ಗಮನದಲ್ಲಿಟ್ಟುಕೊಂಡು ನೀಡಲಾಗುತ್ತೆ. ಸಾಮಾನ್ಯವಾಗಿ ಪೊಲೀಸರು ಹಿಂಸಾಚಾರ ಆಗ್ತಾ ಇರುವಂತಹ ಸ್ಥಳಗಳಲ್ಲಿ ಜನರನ್ನ ಚದುರಿಸೋದಕ್ಕಾಗಿ, ಆ ಗುಂಪನ್ನ ಚದುರಿಸೋದಕ್ಕಾಗಿ ಅಶ್ರುವಾಯುವನ್ನ ಅವರು ಉಪಯೋಗ ಮಾಡ್ತಾರೆ, ರಬ್ಬರಿ ಗುಂಡುಗಳನ್ನ ಬಳಸ್ತಾರೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಏನಾದ್ರೂ ಆಗ್ತಾ ಇದ್ರೆ ಗುಂಡನ್ನು ಕೂಡ ಹಾರಿಸ್ತಾರೆ. ಇಂತಹ ಆದೇಶವನ್ನ ಹೊರಡಿಸುವಂತಹ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ. ಮತಾಂಧರನ್ನ ಮಣಿಸೋದಕ್ಕಾಗಿ ಹಿಮಂತ ಬಿಸ್ವಾ ಶರ್ಮಾ ಅವರು ತೆಗೆದುಕೊಂಡಿರುವಂತಹ ಕ್ರಮಕ್ಕೆ, ಅವರು ನೀಡಿರುವಂತಹ ಆದೇಶಕ್ಕೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸಿದ್ರೂ ಕೂಡ ಇಂತಹ ಕ್ರಮ ಅಸ್ಸಾಂನಲ್ಲಿ ಬೇಕಿತ್ತು ಅನ್ನುವಂತಹ ವಾದ ಕೂಡ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಮೂಲಭೂತವಾದವನ್ನ ಹೋಗಲಾಡಿಸುವುದಕ್ಕಾಗಿ ಯೋಗಿ ಹಿಮಂತ ಬಿಸ್ವಾ ಶರ್ಮಾ ಅವರಂತಹ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇಕು ಅನ್ನುವಂತಹ ನಿರೀಕ್ಷೆಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.